ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಐಕಾ ಡೈರೀಸ್ ಯೂಟ್ಯೂಬ್ ಇವತ್ತು ಚಾನಲ್. ನಾವು ಮಡಿಕೇರಿಯಿಂದ ತಲಕಾವೇರಿಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 9 ಗಂಟೆ 15 ನಿಮಿಷ. ಆಮೇಲೆ ಕಾವೇರಿ ಉಗಮ ಸ್ಥಾನ ಹೇಗಿದೆ, ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಇದನ್ನೆಲ್ಲ ಈ ವ್ಲಾಗಲ್ಲಿ ತಿಳ್ಕೊಳ್ಳೋಣ. ನೀವು ತಲಕಾವೇರಿನ ನೋಡಬೇಕು ಅಂದ್ರೆ ಈ ವ್ಲಾಗ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾವು ಕಾಮನ್ ಆಗಿ ಕಾರಲ್ಲಿ ಎಲ್ಲ ಟ್ರಿಪ್ ಮಾಡ್ತಿರ್ತೀವಿ, ಆದ್ರೆ ಜರ್ನಿನ ಒಂದ್ಸಲ ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅದು ಥ್ರಿಲ್ಲೇ ಬೇರೆ ಇರುತ್ತೆ. ಸ್ಪೆಷಲಿ ನನಗೆ ಈ ಮಳೆಗಾಲದಲ್ಲಿ ಕೂಲ್ ವೆದರು, ಆ ಗಾಳಿ, ಗ್ರೀನರಿ ನೇಚರು, ಬೆಟ್ಟ ಮತ್ತೆ ಮಂಜು, ಅವಾಗ ಅವಾಗ ಬರ್ತಿರೋ ಮಳೆ, ಇದ್ರೆಲ್ಲದ್ರ ನಡುವೆ ಬೈಕಲ್ಲಿ ಹೋದಾಗ ನಿಜವಾಗ್ಲೂ ಅದೊಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾವು ಕಾರಲ್ಲಿ ಒಳಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತೀವಿ ಹೊರತು ಬೈಕಲ್ಲಿ ಆದ್ರೆ ನಾವು ಪ್ರತಿಯೊಂದನ್ನು ಡೈರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವ್ ಯಾವತ್ತಾದ್ರೂ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಒಂದು ಟ್ರಿಪ್ ಪ್ಲಾನ್ ಮಾಡಿ, ನಿಮಗೆ ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಾವೇರಿ ಉಗಮ ಸ್ಥಳ ಅಂತ ಬೋರ್ಡ್ ನೋಡ್ತಿದ್ದೀರಲ್ಲ, ಅದ್ ನೋಡಿದ ತಕ್ಷಣ ನಮಗೂ ಅನಿಸ್ತು ಇನ್ನೇಂತಲ್ಲ ಕಾವೇರಿ ಹತ್ರ ಬಂತು ಅಂತ. ಆದ್ರೆ ಇಲ್ಲ, ಇನ್ನೂ 1 ಅವರ್ ಅಷ್ಟು ಜರ್ನಿ ಮಾಡಬೇಕು. ಅದಾದ್ಮೇಲೆ ನಮಗೆ ಈ ಡೆಸ್ಟಿನೇಷನ್ ಹತ್ರ ನಾವು ರೀಚ್ ಆಗ್ತೀವಿ. ಇನ್ನು ನಮಗೆ ಬ್ಯೂಟಿಫುಲ್ ರೋಡ್ಸು, ಆಮೇಲೆ ಗ್ರೀನರಿ ಹಿಲ್ಸು ಎಲ್ಲವನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಹಾಗೆ ದಾರಿಲಿ ಹೋಗ್ತಾ ಒಂದು ದೇವಸ್ಥಾನ ಕಾಣ್ತು, ಅದು ಶ್ರೀ ಭಗವತಿ ದೇವಸ್ಥಾನ ಪಡಕಲ್ಲು. ನೋಡಿದ್ರೆ ತುಂಬಾ ಪೀಸ್ಫುಲ್ ಅನಿಸ್ತು. ಆದ್ರೆ ನಮ್ ಡೆಸ್ಟಿನೇಷನ್ ತಲಕಾವೇರಿ ಆಗಿರೋದ್ರಿಂದ ನಾವು ಹಾಗೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಕೂರ್ಗ್ ವೆದರ್ಗೆ ಎಂತವ್ರಿಗಾದ್ರೂ ಕಾಫಿ ಕುಡಿಬೇಕು ಅನ್ಸುತ್ತೆ. ನಾವು ಒಂದ್ ಸ್ಟಾಪ್ ಕೊಟ್ಟು ಕಾಫಿ ಕುಡಿದು ಹಾಗೆ ಮುಂದೆ ಹೊರಟ್ವಿ. ಆವಾಗ ಗೊತ್ತಾಯ್ತು ನಮ್ಗೆ ಇನ್ನು ತಲಕಾವೇರಿ 8 ಕಿಲೋಮೀಟರ್ ಅಷ್ಟೇ ಇದೆ ಅಂತ. ನೀವು ನೋಡ್ತಿರ್ಬೋದು ಅಲ್ಲಿ ದೂರದಲ್ಲಿ ಒಂದು ಆರ್ಚ್ ಕಾಣಿಸ್ತಿದೆ. ಆ ಆರ್ಚ್ ಯಾವ್ದಂದ್ರೆ ಶ್ರೀ ಭಗಂಡೇಶ್ವರ ತಲಕಾವೇರಿ ಕ್ಷೇತ್ರಕ್ಕೆ ಸುಸ್ವಾಗತ ಅಂತ ಇದೆ. ಭಾಗಮಂಡಲ ಊರಿಗೆ ರೀಚ್ ಆಗಿದ್ದೀವಿ. ಭಾಗಮಂಡಲದಲ್ಲಿ ಒಂದ್ ಸೈಡ್ ತ್ರಿವೇಣಿ ಸಂಗಮ ಅಂದ್ರೆ, ಇನ್ನೊಂದ್ ಸೈಡು ಭಗಂಡೇಶ್ವರ ಅನ್ನೋ ಟೆಂಪಲ್ ಇದೆ. ನೀವು ನೋಡ್ತಿರ್ಬೋದು ದೂರದಲ್ಲಿ ಅದು ಕಾಣಿಸ್ತಿರೋದು ಭಗಂಡೇಶ್ವರ ಟೆಂಪಲ್. ತಲಕಾವೇರಿಗೆ ಹೋಗ್ಬೇಕಂದ್ರೆ ಈ ರೂಟ್ ಇಂದಾನೇ ನಾವು ಹೋಗ್ಬೇಕು. ನಾವೀಗ ಭಗಂಡೇಶ್ವರ ಟೆಂಪಲ್ಗೆ ಹೋಗ್ತಿಲ್ಲ. ಹಾಗೆ ನಮ್ಮ ಡೆಸ್ಟಿನೇಷನ್ ಬಂದು ತಲಕಾವೇರಿ ಆಗಿರೋದ್ರಿಂದ ಫಸ್ಟ್ ನಾವು ತಲಕಾವೇರಿಗೆ ಹೋಗಿ ಅಲ್ಲಿನ ಪ್ಲೇಸಸ್ಗಳೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಭಗಂಡೇಶ್ವರ ಮತ್ತು ತ್ರಿವೇಣಿ ಸಂಗಮಕ್ಕೆ ವಿಸಿಟ್ ಕೊಟ್ಟು ನಿಮ್ಗೆ ಎಲ್ಲ ಪ್ಲೇಸಸ್ಗಳನ್ನು ತೋರಿಸ್ತೀವಿ. ಹಾಗೆ ನಾವು ಭಾಗಮಂಡಲದಿಂದ ತಲಕಾವೇರಿಗೆ ಬಂದ್ವಿ. ದೂರದಿಂದಾನೇ ಆ ಬೋರ್ಡ್ ನೋಡಿ ತುಂಬಾ ಖುಷಿ ಆಯ್ತು. ಏನೇನ್ ತಲಕಾವೇರಿಗೆ ಬಂದೇ ಬಿಟ್ವಿ, ತಲಕಾವೇರಿ ಎಂಟ್ರಿ ಆಗ್ತಿದೀವಿ ಅಂತ ಅಂದ್ಬಿಟ್ಟು ಖುಷಿ ಆಗೋಯ್ತು. ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಅಂತೂ ತಲಕಾವೇರಿಗೆ 11:30ಗೆ ನಾವು ರೀಚ್ ಆದ್ವಿ. ಇತ್ತೀಚೆಗೆ ಯಾವುದೇ ಟೆಂಪಲ್ಗೆ ಹೋದ್ರು, ಎಲ್ಲೇ ಹೋದ್ರು ಎಲ್ಲ ಕಡೆ ಎಂಟ್ರಿ ಫೀಸ್ ಅಂತ ಮಾಡಿರ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ನಾವೀಗ ತಲಕಾವೇರಿ ದೇವಸ್ಥಾನದಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದೀವಿ. ಇದೊಂದು ನಾರ್ಮಲ್ ಜಾಗ ಅಲ್ಲ, ಇದನ್ನ ಕರ್ನಾಟಕದ ಜೀವನಾಡಿ ಅಂತ ಕರೆಯೋ ಕಾವೇರಿ ನದಿ ಉಗಮ ಸ್ಥಾನ. ಈ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಮೇಲೆ ಏನಿದೆ ಅಂತ ನೋಡೋಣ. ಇದು ಕಾವೇರಿ ನದಿ ಉಗಮ ಸ್ಥಾನ. ಇದನ್ನ ಬ್ರಹ್ಮಕುಂಡಿಕೆ ಅಂತಾನೂ ಕರೀತಾರೆ. ತಲಕಾವೇರಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿದೆ. ಇದು ಪಶ್ಚಿಮ ಘಟ್ಟದ ಒಂದು ಭಾಗ. ಹಾಗೆ ಇದು ಸಮುದ್ರ ಮಟ್ಟದಿಂದ ಸುಮಾರು 1276 ಮೀಟರ್ ಹೈಟ್ ಅಲ್ಲಿದೆ. ಕಾವೇರಿ ನೀರು ತಲಕಾವೇರಿಯಿಂದ ಭಾಗಮಂಡಲಕ್ಕೆ ಹರ್ಕೊಂಡು ಹೋಗುತ್ತೆ. ಅಲ್ಲಿಂದ ಮೈಸೂರು ಹಾಗೂ ಮಂಡ್ಯ ಕಡೆ ಹರ್ಕೊಂಡು ಹೋಗುತ್ತೆ. ಅದಲ್ಲದೆ KRS ಡ್ಯಾಮ್ ಕಾವೇರಿ ನೀರಿನ ಅಡ್ಡಲಾಗಿ ಕಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಕಾವೇರಿ ನೀರು ಪೂರ್ವದ ಕಡೆ ಹರ್ಕೊಂಡು ಹೋಗಿ ಕರ್ನಾಟಕದ ಮೂಲಕನೇ ತಮಿಳುನಾಡಿಗೂ ಸೇರುತ್ತೆ. ಕರ್ನಾಟಕ ಮತ್ತು ತಮಿಳುನಾಡಿನ ಹಾರಂಗಿ, ಹೇಮಾವತಿ, ಕಬಿನಿ, ಭವಾನಿ, ಅಮರಾವತಿ ಇನ್ನೂ ಕೆಲವು ಉಪನದಿಗಳು ಕಾವೇರಿಗೆ ಸೇರುತ್ತೆ. ಹಾಗೆ ಮುಂದೆ ಕಾವೇರಿ ನೀರು ಹರ್ಕೊಂಡು ಶಿವನ ಸಮುದ್ರದ ಕಡೆ ಹೋಗಿ 2 ವಾಟರ್ಫಾಲ್ ಆಗಿ ನೀರು ಬೀಳುತ್ತೆ. ಅದರಲ್ಲಿ ನಾವು ಒಂದನ್ನ ಗಗನಚುಕ್ಕಿ ಅಂತ ಕರೆದ್ರೆ ಇನ್ನೊಂದನ್ನ ಭರಚುಕ್ಕಿ ಅಂತ ಕರಿತೀವಿ. ಕೊನೆಗೆ ಕಾವೇರಿ ನೀರು ತಮಿಳುನಾಡಿನಿಂದ 800 ಕಿಲೋಮೀಟರ್ಗಳಷ್ಟು ಹರ್ಕೊಂಡು ಹೋಗಿ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತೆ. ಹಾಗೆ ಕಾವೇರಿ ನದಿನ ಒಂದು ನದಿ ಅಂತ ಮಾತ್ರ ನೋಡಲ್ಲ, ಕಾವೇರಮ್ಮ ಅಂತ ಪೂಜೆ ಮಾಡ್ತಾರೆ. ತಲಕಾವೇರಿಲಿ ಕಾವೇರಮ್ಮನ ಪೂಜೆ ಜೊತೆಗೆ ಗಣೇಶ ಹಾಗೂ ಅಗಸ್ತೇಶ್ವರಗೂ ಪೂಜೆ ಮಾಡ್ತಾರೆ. ನಾವು ಕಾವೇರಮ್ಮಗೆ ಹಾಗೂ ಗಣೇಶ, ಅಗಸ್ತೇಶ್ವರಗೆ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಆ ವ್ಯೂ ಎಂಜಾಯ್ ಮಾಡ್ತಿದ್ವಿ. ಹಾಗೆ ವಿಡಿಯೋಸು ಮತ್ತೆ ಫೋಟೋಸ್ ಎಲ್ಲ ತಗೊಂಡ್ವಿ. ನನಗಂತೂ ವ್ಯೂ ತುಂಬಾನೇ ಇಷ್ಟ ಆಗೋಯ್ತು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಅನಿಸ್ತಿದೆ, ಆದ್ರೆ ಹೊರಡೋ ಟೈಮ್ ಆಯ್ತು. ನಿಮ್ಗೂ ಏನಾದ್ರೂ
ಈ ತರ ವ್ಯೂ ಬೇಕು ಅಂತ ಅಂದ್ರೆ ತಲಕಾವೇರಿಗೆ ಬಂದು ವಿಸಿಟ್ ಮಾಡಿ. ತಲಕಾವೇರಿ ಮಾರ್ನಿಂಗ್ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಬೈಕಿಗೆ ಯಾವುದೇ ತರ ಪಾರ್ಕಿಂಗ್ ಚಾರ್ಜ್ ಕೂಡ ಇಲ್ಲ. ಈಗ ತಲಕಾವೇರಿಗೆ ಬಾಯ್ ಹೇಳ್ಬಿಟ್ಟು ತಲಕಾವೇರಿಯಿಂದ ಹಾಗೆ ಭಾಗಮಂಡಲ ಕಡೆಗೆ ಹೋಗ್ತಿದೀವಿ. ಭಾಗಮಂಡಲದಲ್ಲಿ ಅಲ್ಲಿ ತ್ರಿವೇಣಿ ಸಂಗಮ ಮತ್ತು ಭಗಂಡೇಶ್ವರವನ್ನ ನೋಡ್ಕೊಂಡು ಹೋಗೋಣ. ಇವಾಗ ನಾವು ತ್ರಿವೇಣಿ ಸಂಗಮಕ್ಕೆ ರೀಚ್ ಆಗಿದ್ದೀವಿ. ಇದನ್ನ ತ್ರಿವೇಣಿ ಸಂಗಮ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಕಾವೇರಿ ನದಿ, ಕನ್ನಿಕೆ ನದಿ, ಸುಜೋತಿ ನದಿಗಳ ಸಂಗಮವಾಗುತ್ತೆ ಅಂತ ನಂಬಲಾಗಿದೆ. ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟಿ ಅಲ್ಲಿಂದ ಭಾಗಮಂಡಲಕ್ಕೆ ಹರ್ಕೊಂಡು ಬರುತ್ತೆ. ಹಾಗೂ ಕನ್ನಿಕೆ ನದಿ ಕೊಡಗಿನ ಬೆಟ್ಟ ಪ್ರದೇಶಗಳಿಂದ ಹರ್ಕೊಂಡು ಬಂದು ಇಲ್ಲಿ ಸೇರುತ್ತೆ. ಸುಜೋತಿ ನದಿ ಭೂಮಿಯ ಒಳಗಡೆಯಿಂದನೇ ಹರ್ಕೊಂಡು ಬರುತ್ತೆ ಅಂತ ಅದೊಂದು ನಂಬಿಕೆ ಇದೆ. ಹೀಗೆ ಕಾವೇರಿ, ಕನ್ನಿಕೆ, ಸುಜೋತಿ ಈ 3 ನದಿಗಳ ಸಂಗಮವಾಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದಲೇ ಈ ಪ್ಲೇಸಿಗೆ ತ್ರಿವೇಣಿ ಸಂಗಮ ಅಂತ ಹೆಸರು ಕೂಡ ಬಂದಿದೆ. ನಾವಿವಾಗ ತ್ರಿವೇಣಿ ಸಂಗಮದಿಂದ ಹೊರಗಡೆ ಬಂದ್ವಿ. ನೋಡಿ ಅಲ್ಲಿ ಕಾಣಿಸ್ತಿರೋದೇ ಭಾಗಂಡೇಶ್ವರ ಟೆಂಪಲ್ ಎಷ್ಟು ಹತ್ರ ಇದೆ ಅಂತ. ಇವಾಗ ನಾವು ಭಾಗಂಡೇಶ್ವರ ಟೆಂಪಲ್ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಶಿವನನ್ನು ಭಾಗಂಡೇಶ್ವರ ರೂಪದಲ್ಲಿ ಪೂಜೆ ಮಾಡ್ತಾರೆ. ಇದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಗಣಪತಿಯ ಸನ್ನಿಧಿ ಕೂಡ ಇದಾವೆ. ನೀವು ಏನಾದ್ರೂ ಈ ಟೆಂಪಲ್ಗೆ ವಿಸಿಟ್ ಮಾಡ್ತೀವಿ ಅಂತ ಅಂದ್ರೆ ಒಂದ್ಸಲ ಟೈಮಿಂಗ್ ನೋಡ್ಕೊಂಡು ಬರೋದೇ ಒಳ್ಳೇದು. ಯಾಕಂದ್ರೆ ಇದು ಮಾರ್ನಿಂಗ್ 6 o'clock ಇಂದ ಆಫ್ಟರ್ನೂನ್ 1:30 ವರೆಗೂ ಓಪನ್ ಇರುತ್ತೆ. ಅದಾದ್ಮೇಲೆ ಆಫ್ಟರ್ನೂನ್ 3 o'clock ಗೆ ಓಪನ್ ಆಗಿ ನೈಟ್ 8 o'clock ಗೆ ಕ್ಲೋಸ್ ಆಗುತ್ತೆ. ಈ ಟೆಂಪಲ್ ಅಲ್ಲಿ ಫೋಟೋ ಮತ್ತೆ ವಿಡಿಯೋ ಅಲೌ ಇಲ್ಲ ಅಂತ ನಾವು ನೋಡ್ಕೊಂಡೇ ಇಲ್ಲ. ಹಾಗೆ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಆಮೇಲೆ ಗೊತ್ತಾಯ್ತು. ಆವಾಗ ನಾವು ಸ್ಟಾಪ್ ಮಾಡಿದ್ವಿ. ಹಾಗಾಗಿ ನಾವು ವಿಡಿಯೋಸ್ ಮತ್ತೆ ಫೋಟೋಸ್ ಜಾಸ್ತಿ ತಗೊಂಡಿಲ್ಲ. ನಾವಿವಾಗ ಮಡಿಕೇರಿ ಕಡೆಗೆ ಹೊರಟಿದೀವಿ. ನಿಮಗೂ ಏನಾದ್ರೂ ಈ ಪ್ಲೇಸಸ್ಗಳು ಇಷ್ಟ ಆಗಿದ್ರೆ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಐಕಾ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.